ಲಿಂಗಸಗೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡಿದ್ದರೂ ಇದುವರೆಗೂ ಸಾರ್ವಜನಿಕ ಸೇವೆಗೆ ಮುಕ್ತವಾಗದಿರುವುದು ತಾಲೂಕಿನ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಲಿನಲ್ಲಿ ಅಂದಿನ ಶಾಸಕ ಡಿಎಸ್ ಹೊಲಗೇರಿರವರ ಪ್ರಯತ್ನದಿಂದ ಮಾರ್ಚ್ 22, 2023ರಂದು ಭೂಮಿ ಪೂಜೆ ನೆರವೇರಿದ್ದ ಈ ಆಸ್ಪತ್ರೆಯು ಲಿಂಗಸಗೂರು ಹಾಗೂ ಸುತ್ತಮುತ್ತಲಿನ 30ಕ್ಕೂ ಹೆಚ್ಚು ಗ್ರಾಮಗಳ ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳಿಗೆ 24/7 ತುರ್ತು ಚಿಕಿತ್ಸೆ ಒದಗಿಸುವ ಪ್ರಮುಖ ಕೇಂದ್ರವಾಗಿದೆ. ಆಸ್ಪತ್ರೆಯ ಕಾಮಗಾರಿ ಮುಗಿದು ತಿಂಗಳುಗಳು ಕಳೆದರೂ ಸೇವೆ ಆರಂಭವಾಗದ ಹಿನ್ನೆಲೆಯಲ್ಲಿ ತುರ್ತು ಆರೋಗ್ಯ ಚಿಕಿತ್ಸೆಗಾಗಿ ಗರ್ಭಿಣಿಯರು ಹಾಗೂ ಸಣ್ಣ ಮಕ್ಕಳನ್ನ ರಾಯಚೂರು, ಬಾಗಲಕೋಟೆಯಂತಹ ದೂರದ ನಗರಗಳಿಗೆ ಕರೆದೊಯ್ಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಸಾರ್ವಜನಿಕರು ಮತ್ತು ಬಡ ಕುಟುಂಬಗಳು ಆರ್ಥಿಕ ಹಾಗೂ ಮಾನಸಿಕವಾಗಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಸ್ಪತ್ರೆಯನ್ನ ಉದ್ಘಾಟಿಸಿ ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಜಿಲಾನಿ ಪಾಷಾ ಸೇರಿದಂತೆ ಸ್ಥಳೀಯ ನಾಗರಿಕರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ವರದಿ ಬಸಲಿಂಗಪ್ಪ, ಲಿಂಗಸಗೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಲಾನಿ ಪಾಷಾ, ಕಾಂಗ್ರೆಸ್ ಯುವ ಮುಖಂಡ. 2022-2023ನೇ ಸಾಲಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಭೂಮಿ ಪೂಜೆ ಆಗಿತ್ತು. ಈಗ ಕಾಮಗಾರಿ ಪೂರ್ಣಗೊಂಡಿದೆ. ಹಾಗಾಗಿ ಇನ್ನೂ ಇದಕ್ಕೆ ಬಿಡುಗಡೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಶಾಸಕರಲ್ಲಿ, ತಾಲೂಕು ಆಡಳಿತದಲ್ಲಿ ಮಾನ್ಯ ವಿಧಾನ ಸದಸ್ಯ ಶಾನಗೌಡ ಬಯ್ಯಾಪುರ ಅವರು, ಮಾಜಿ ಶಾಸಕರಂತ ಡಿಎಸ್ ಹೊಲಗೇರಿ ಸಾಹೇಬರು ನಿಮ್ಮಲ್ಲಿ ಕೇಳಿಕೊಂಡಿದ್ದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚಿಸಿ ಆದಷ್ಟು ಬೇಗ ಇದಕ್ಕೆ ಬಿಡುಗಡೆ ಭಾಗ್ಯವನ್ನು ಕೊಡಬೇಕು. ಒಂದನೇದು. ಇನ್ನು ಎರಡನೇದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೀಗಾಗಿ ರೋಗಿಗಳು ಭಾಳ ಆಗಿದ್ದಾರೆ, ಸಿಬ್ಬಂದಿಗಳ ಕೊರತೆಯೂ ಇದೆ. ಹಾಗಾಗಿ ಇದು ಯಾವುದೋ ಡೆಲಿವರಿ ಪೇಷಂಟ್ ಬಂದರೆ ರಾಯಚೂರಿಗೆ, ಬಾಗಲಕೋಟೆಗೆ ರೆಫರ್ ಮಾಡ್ತಾರೆ. ಹಾಗಾಗಿ ಆಸ್ಪತ್ರೆ ಬೇಗ ಉದ್ಘಾಟನೆ ಆದರೆ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ, ಸುತ್ತಮುತ್ತ ಹಳ್ಳಿ ಜನರಿಗೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ, ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ಅಂತೇಳಿ ನಿಮ್ಮಲ್ಲಿ